ಇಷ್ಟು ದಿನ ಚಿನ್ನ ಬೆಲೆ ಕೇಳಿ ಶಾಕ್ ಆಗ್ತಿದ್ದವರು ಈಗ ಬೆಳ್ಳಿ ಬೆಲೆ ಕೇಳಿ ಡಬಲ್ ಶಾಕ್ ಆಗ್ತಿದ್ದಾರೆ. ದಿನೇ ದಿನೇ ಬೆಳ್ಳಿ ಬೆಲೆ ಹೆಚ್ಚಾಗ್ತಿದ್ದು ಇದರ ವೇಗ ನೋಡಿದ್ರೆ ಕಡಿಮೆ ಆಗುವ ಲಕ್ಷಣ ಮಾತ್ರ ಕಾಣ್ತಿಲ್ಲ. ಹಾಗಾದ್ರೆ ಸದ್ಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಎಷ್ಟಿದೆ, ಮುಂದಿನ ದಿನಗಳಲ್ಲಿ ಯಾವ ವೇಗದಲ್ಲಿ ಏರಿಕೆ ಆಗಲಿದೆ, ಈ ಕುರಿತ ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಳ್ಳಿ ಬೆಲೆ ಹೆಚ್ಚಳ, ಖರೀದಿಗೆ ಸಾರ್ವಜನಿಕರು ಹಿಂದೇಟು. ಹೆಚ್ಚಿನ ಬೇಡಿಕೆಯೇ ಬೆಳ್ಳಿ ಬೆಲೆ ಏರಿಕೆಗೆ ಪ್ರಮುಖ ಕಾರಣ. ಮಹಿಳೆಯರಿಗೆ ಅಚ್ಚುಮೆಚ್ಚು ಅಂದ್ರೇನೆ ಚಿನ್ನ ಮತ್ತು ಬೆಳ್ಳಿ. ದಿನದಿಂದ ದಿನಕ್ಕೆ ಸ್ವರ್ಣ ಪ್ರಿಯರಿಗೆ ಶಾಕ್ ಎದುರಾಗುತ್ತಲೇ ಇದೆ. ಜನಸಾಮಾನ್ಯರಿಗೆ ಅಂತೂ ಚಿನ್ನಾಭರಣ ಅಂದ್ರೇನೆ ಅಯ್ಯೋ ಈ ಕಾಲದಲ್ಲಿ ಚಿನ್ನ ಹಾಕೋಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಮಾಡುವ ಹಂತಕ್ಕೆ ಚಿನ್ನ ಬೆಳ್ಳಿ ದರ ಏರಿಕೆ ಆಗ್ತಿದೆ. ಹಾಗಾದ್ರೆ ಸದ್ಯ ಚಿನ್ನ ಮತ್ತು ಬೆಳ್ಳಿ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ, ಚಿನ್ನ ಮತ್ತು ಬೆಳ್ಳಿ ಬೆಲೆ ಜನವರಿ 2025 ಚಿನ್ನ 24 ಕ್ಯಾರೆಟ್ 10 ಗ್ರಾಂಗೆ 85,000 ರೂಪಾಯಿ, ಚಿನ್ನ 22 ಕ್ಯಾರೆಟ್ 10 ಗ್ರಾಂಗೆ 79,000, ಬೆಳ್ಳಿ ಪ್ರತಿ ಕೆಜಿ 79,000 ರೂಪಾಯಿ. ಸೆಪ್ಟೆಂಬರ್ 2025 ಚಿನ್ನ 24 ಕ್ಯಾರೆಟ್ 10 ಗ್ರಾಂಗೆ 1,04,000 ರೂಪಾಯಿ, 22 ಕ್ಯಾರೆಟ್ 10 ಗ್ರಾಂ ಚಿನ್ನಕ್ಕೆ 97,000 ರೂಪಾಯಿ, ಬೆಳ್ಳಿ ಪ್ರತಿ ಕೆಜಿಗೆ 1,00,000 ರೂಪಾಯಿ. ಜನವರಿ 2026 ಚಿನ್ನ 24 ಕ್ಯಾರೆಟ್ 10 ಗ್ರಾಂಗೆ 1,83,000 ರೂಪಾಯಿ, ಚಿನ್ನ 22 ಕ್ಯಾರೆಟ್ 10 ಗ್ರಾಂಗೆ 1,63,950 ರೂಪಾಯಿ, ಬೆಳ್ಳಿ ಪ್ರತಿ ಕೆಜಿ 4,10,000 ರೂಪಾಯಿ. ಈಕ್ವಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈಕ್ವಿಟಿ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು 1,00,000 ಸಂಪಾದನೆ ಮಾಡಿದ್ರೆ ಎಷ್ಟು ಪರ್ಸೆಂಟು ಇದು ರಿಯಲ್ ಎಸ್ಟೇಟ್ ಮಾಡ್ತೀವಿ, ಎಷ್ಟು ಪರ್ಸೆಂಟು FD ಮಾಡ್ತೀವಿ, ಎಷ್ಟು ಗೋಲ್ಡ್ ತಗೊಂತೀವಿ, ಎಷ್ಟು ಸಿಲ್ವರ್ ತಗೊಂತೀವಿ ಅಂತ. ಈಗ ನೀವು ಕೇಳ್ತಾ ಇರೋದು ಕರೆಕ್ಟ್ ಕ್ವಶನ್. ಸಿಲ್ವರ್ ಮೇಲೂ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆ ಪರ್ಸೆಂಟೇಜ್ ಈಕ್ವಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತಾ ಇದೆ. ಇದು ಕಳೆದ ವರ್ಷಕ್ಕೆ ಡ್ರಾಸ್ಟಿಕ್ ಆಗಿ ರೇಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ಸುಮಾರು ಕಾರಣಗಳಿದೆ. ಒಂದು ಜಿಯೋ ಎಕನಾಮಿಕಲ್ ಸಿಚುವೇಶನ್, ಜಿಯೋ ಪೊಲಿಟಿಕಲ್ ಸಿಚುವೇಶನ್, ಆಮೇಲೆ ಇನ್ಫ್ಲೇಷನ್, ಆಮೇಲೆ ಫೆಡ್ ರೇಟ್ ಆಫ್ ಇಂಟ್ರೆಸ್ಟ್, ಆಮೇಲೆ ಸೆಂಟ್ರಲ್ ಬ್ಯಾಂಕ್ಸ್, ಪ್ರತಿ ಒಂದು ಪ್ರಪಂಚದ ಎಲ್ಲಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ಬೈ ಮಾಡ್ತಾ ಇದೆ. ದಿನದಿಂದ ದಿನಕ್ಕೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ ಆಗುತ್ತಲೇ ಇವೆ. ಸಾಮಾನ್ಯ ಜನರಿಗೆ ಈಗ ಖರೀದಿ ಮಾಡುವುದು ಕನಸಿನ ಮಾತಾಗಿದೆ. ಮುಂದಿನ ದಿನಗಳಲ್ಲಿ ಹಬ್ಬ ಹಾಗೂ ಮದುವೆ ಸಮಾರಂಭಗಳು ಹೆಚ್ಚಾಗುವುದರಿಂದ ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗುತ್ತೆ ಎಂಬುದು ಕಾದು ನೋಡೋಣ. ಸಂಗಮೇಶ್ ಮೇತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.